ಅಧ್ಯಾಯ 4 ಶ್ಲೋಕ 7. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ, ಭರತ ವಂಶನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ನಾನು ಸ್ವಯಂ ಅವತಾರ ಮಾಡುತ್ತೇನೆ. ಇಂದು ಜನ್ಮಾಷ್ಟಮಿ, ಭಗವಾನ್ ಶ್ರೀಕೃಷ್ಣರ ಅವತಾರದ ಪವಿತ್ರ ದಿನ. ಮಥುರೆಯ ಕಾರಾಗೃಹದಲ್ಲಿ ದೇವಕಿ ಮತ್ತು ವಾಸುದೇವನಿಗೆ ಜನಿಸಿದ 8ನೇ ಮಗ ಶ್ರೀಕೃಷ್ಣ. ವಿಷ್ಣುವಿನ 7ನೇ ಅವತಾರ ಅವರು. ದುಷ್ಟ ಕಂಸನ ಭೀತಿಯಿಂದ ಮಳೆ, ಗಾಳಿ, ಮಿಂಚಿನ ನಡುವೆ ವಾಸುದೇವನು ಪುಟ್ಟ ಶ್ರೀಕೃಷ್ಣನನ್ನು ಹೊತ್ತು ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಕರೆದೊಯ್ದರು. ಅಲ್ಲಿ ಯಶೋದೆಯ ಮಗನಾಗಿ ಬೆಳೆದ ಶ್ರೀಕೃಷ್ಣ ಪೂತನ, ಶಕಟಾಸುರ, ತ್ರಿನಾವರ್ತನನ್ನು ಸೋಲಿಸಿದ ಬಾಲಶಕ್ತಿ, ಕಾಲಿಯ ಸರ್ಪದ ಮೇಲೆ ನೃತ್ಯ ಮಾಡಿದ ಯಮುನಾ ತೀರದ ದೈವ, ಬೆಣ್ಣೆ ಕದಿಯುವ ತುಂಟತನ, ರಾಧೆಯೊಂದಿಗೆ ಆಳವಾದ ಭಾವಪೂರ್ಣ ಪ್ರೀತಿ, ರುಕ್ಮಿಣಿಯೊಂದಿಗೆ ಪುಣ್ಯ ವಿವಾಹ, ಕುಚೇಲನಿಗೆ ತೋರಿದ ಶುದ್ಧ ಸ್ನೇಹ ಎಲ್ಲವೂ ಶ್ರೀಕೃಷ್ಣನ ದೈವೀಯ ಜೀವನದ ಬಿಂಬಗಳು. ಮಹಾಭಾರತದಲ್ಲಿ ಅರ್ಜುನನ ಸಾರಥಿಯಾಗಿ ಭಗವದ್ಗೀತೆಯ ಮೂಲಕ ಜಗತ್ತಿಗೆ ತೋರಿದ ಧರ್ಮ ಮಾರ್ಗ ಇಂದಿಗೂ ಮಾನವತೆಯ ದೀಪವಾಗಿ ಬೆಳಗುತ್ತಿದೆ. ಇಂದಿಗೂ ಅವರ ನೆನಪಿನಲ್ಲಿ ನಿಂತಿವೆ ಸಾವಿರಾರು ದೇವಾಲಯಗಳು. ಉಡುಪಿಯ ಕೃಷ್ಣಮಠ, ದ್ವಾರಕಾಧೀಶ್ ದೇವಸ್ಥಾನ, ಮಥುರೆಯ ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನ, ಬೃಂದಾವನದಲ್ಲಿ 5500ಕ್ಕೂ ಹೆಚ್ಚು ದೇವಸ್ಥಾನಗಳು, ನಮ್ಮ ಬೆಂಗಳೂರಿನ ಇಸ್ಕಾನ್, ಎಲ್ಲೆಡೆ ಶ್ರೀಕೃಷ್ಣನ ನಾಮಸ್ಮರಣೆ, ಭಕ್ತಿ ಮತ್ತು ಕೀರ್ತನೆ ನಡೆಯುತ್ತದೆ. ಜನ್ಮಾಷ್ಟಮಿ ಹಬ್ಬ ಅಷ್ಟೇ ಅಲ್ಲ, ಅಂಧಕಾರ ಹೆಚ್ಚಾದಾಗ ಬೆಳಕನ್ನು ತರಲು ದೇವರು ಅವತರಿಸುತ್ತಾರೆ ಎಂಬ ನೆನಪು. ಈ ಜನ್ಮಾಷ್ಟಮಿಯಲ್ಲಿ ಶ್ರೀಕೃಷ್ಣ ನಿಮ್ಮ ಜೀವನವನ್ನು ಸಂತೋಷ, ಶಾಂತಿ ಮತ್ತು ಭಕ್ತಿಯಿಂದ ತುಂಬಲಿ. ಅಮ್ಮ ಅಂಡ್ ಮೀ ಯೂಟ್ಯೂಬ್ ಚಾನೆಲ್ ವತಿಯಿಂದ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಹರೇ ಕೃಷ್ಣ. Thank you for watching. Like, share and subscribe for more videos.